ಕಲಿಕೋಪಕರಣಗಳ ಮುಂದುವರೆದ ಭಾಗವಾಗಿ ಮೈಕಲ್ ಫ್ಯಾರಡೆ ಅವರ ವಿದ್ಯುತ್ ಕಾಂತೀಯ ಪ್ರೇರಣೆ ಪ್ರಯೋಗವನ್ನ ತರಗತಿಯಲ್ಲಿ ಮಕ್ಕಳಿಗೆ ನಾವು ಹೇಗೆ ಮಾಡಿ ತೋರಿಸಬಹುದು, ಯಾವ ರೀತಿ ಒಂದು ಕಲಿಕೋಪಕರಣವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ವಿಚಾರವನ್ನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ನೋಡಿ, ಈ ಒಂದು ವ್ಯವಸ್ಥೆಯನ್ನು ನೋಡಿ ನಿಮಗೆ ಕಾಣ್ತದೆ. ಸೊ ಇಲ್ಲಿ ನಾನೇನ್ ಮಾಡಿದ್ದೇನೆ ಅಂದ್ರೆ ಕೆಲವು ಪ್ರಬಲವಾದ ಅಯಸ್ಕಾಂತಗಳನ್ನು ತೆಗೆದುಕೊಂಡು ಇದರ PVC ಪೈಪ್ಗೆ ಜೋಡಿಸ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಸುಲಭವಾಗಿ ಮೇಲೆ ಕೆಳಗೆ ಈ ತರ ಮೂವ್ ಆಗಬೇಕು, ಆ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇನೆ. ಜೊತೆಗೆ ನೋಡಬಹುದು, ನೀವು ತಾಮ್ರದ ತಂತಿಯ ಸುಮಾರು 2500 ಸುರುಳಿಗಳನ್ನ ವಿವಿಧ ಸುರುಳಿಗಳ ಸಂಖ್ಯೆಗಳಲ್ಲಿ ನಾನು ಲೂಪ್ ಅನ್ನು ತೆಗೆದುಕೊಂಡು ಇಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ನೀವು ಅದನ್ನು ಇಲ್ಲಿ ನೋಡಬಹುದು. ಸೊ 500 ಸುರುಳಿಗಳಿಗೆ ಒಂದು ಔಟ್ಪುಟ್ ತಗೊಂಡಿದ್ದೇನೆ, 1000 ಸುರುಳಿಗಳಿಗೆ ಒಂದು ಔಟ್ಪುಟ್, 1500 ಸುರುಳಿಗಳಿಗೆ, 2000 ಸುರುಳಿಗಳಿಗೆ ಮತ್ತು 2500 ಸುರುಳಿಗಳಿಗೆ. ಜೊತೆಗೆ ನಾನಲ್ಲಿ ಔಟ್ಪುಟ್ ಅಂದ್ರೆ ಡಿವೈಸ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು LED ಬಲ್ಬ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಆ ರೀತಿ ಒಂದು ವ್ಯವಸ್ಥೆಯನ್ನು ನಾನು ಇಲ್ಲಿ ಮಾಡ್ಕೊಂಡಿದ್ದೇನೆ. ಅಂದ್ರೆ ಇದು ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತೆ ಅಂತಕ್ಕಂಥ ಆಧಾರದ ಮೇಲೆ ಅಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಪ್ರೇರಣೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 500 ಸುತ್ತುಗಳಿಗೆ ಈ ಒಂದು LED ಬಲ್ಬ್ ಅನ್ನ ನಾನು ಅಲ್ಲಿ ಸಿಕ್ಕಿಸ್ತಾ ಇದ್ದೇನೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಪ್ರಬಲ ಅಯಸ್ಕಾಂತಗಳನ್ನ ನಾನೇನ್ ಮಾಡ್ತಾ ಇದ್ದೀನಿ, ಸುರುಳಿಯ ಒಳಭಾಗಕ್ಕೆ ಬಿಡ್ತಾ ಇದ್ದೀನಿ. ಬಿಟ್ಟಾಗ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ ಅಂತಕ್ಕಂಥದ್ದು, ಎಷ್ಟು ವಿದ್ಯುತ್ ಪ್ರವಾಹ ಪ್ರೇರಣೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ನೋಡಿ ಅಲ್ಲಿ, ಸೊ ಅಲ್ಲಿ ಕೆಂಪು ದೀಪ ಏನಾಗ್ತಾ ಇದೆ, ಬ್ಲಿಂಕ್ ಆಗ್ತಾ ಇದೆ. ನೋಡಿ, ಒಳಕ್ಕೆ ಬಿಟ್ಟಾಗ ಬ್ಲಿಂಕ್ ಆಗ್ತಾ ಇದೆ. ಅಂದ್ರೆ ಬದಲಾಗ್ತಾ ಇರತಕ್ಕಂತ ಕಾಂತಕ್ಷೇತ್ರ ಏನಾಗ್ತಾ ಇದೆ ಅಂದ್ರೆ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರಣೆ ಮಾಡ್ತಾ ಇದೆ. ಸೊ ಅದೇ ರೀತಿ ನಾನು ಇದನ್ನ ಈಗ 1000 ಸುರುಳಿಗಳಿಗೆ ಹೆಚ್ಚು ಬದಲಾಯಿಸಿದಾಗ ಏನಾಗುತ್ತೆ, ನಿಮ್ಗೆ ಪ್ರೇರಿತ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಅದನ್ನ ನೀವೇನ್ ಮಾಡಬಹುದು ಅಂದ್ರೆ ಅಲ್ಲಿ ಒಂದು ಬಲ್ಬಿನ ಬ್ರೈಟ್ನೆಸ್ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನ ನೋಡಬಹುದು. ಸೊ 1500ಕ್ಕೆ ಹೋಗ್ತೀನಿ, ಅಲ್ಲೂ ಸಹ ನೀವು ಗಮನಿಸಬಹುದು ಇನ್ನೂ ಜಾಸ್ತಿ ಆಯ್ತು. 2000ಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಆಯ್ತು. ಅದೇ ತರ 2500ಕ್ಕೆ ಹೋದ್ರೆ ಇನ್ನೂ ಸಹ ಏನಾಗ್ತಾ ಇದೆ ಅಂದ್ರೆ ಬಲ್ಬ್ನ ಬ್ರೈಟ್ನೆಸ್ ಹೆಚ್ಚಾಗ್ತಿದೆ. ಅಂದ್ರೆ ಅರ್ಥ ಏನು, ಸುರುಳಿಗಳ ಸಂಖ್ಯೆ ಹೆಚ್ಚಾದಷ್ಟು ಸಹ ಏನಪ್ಪಾ ಅಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ ಇದರ ಅರ್ಥ. ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ನಾನು ಪತ್ತೆ ಮಾಡೋಕೆ ಇದರಲ್ಲಿ ನಾನು ಮತ್ತೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಏನಪ್ಪಾ ಅಂದ್ರೆ ಅದು ಎಷ್ಟು ವೋಲ್ಟ್ ನಷ್ಟು ವಿದ್ಯುತ್ ಪ್ರವಾಹ ಪ್ರೇರಣೆ ಆಗ್ತಾ ಇದೆ ಅನ್ನೋದನ್ನ ನಾನು ಇಲ್ಲಿ ಒಂದು ಸಣ್ಣದಾಗಿರತಕ್ಕಂಥ ಡಿಜಿಟಲ್ ವೋಲ್ಟ್ ಮೀಟರ್ ನ ಬಳಸಿಕೊಂಡು ಅದರ ಮುಖಾಂತರ ಅಳತೆ ಮಾಡೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ತರಗತಿಯಲ್ಲಿ ಕಲಿಕೆ ಬಹಳ ಪರಿಣಾಮಕಾರಿ ಆಗ್ತದೆ. ಬರೀ ನಾವು LED ಬ್ರೈಟ್ನೆಸ್ ನೋಡಿಕೊಂಡು ನಾವು ಕೆಲವು ಸಾರಿ ಕಷ್ಟ ಆಗ್ಬೋದು ಅದನ್ನ ಹೋಲಿಕೆ ಮಾಡೋಕೆ. ಸೊ ಇಲ್ಲೇನಾಗುತ್ತೆ, ನಂಬರ್ ಅನ್ನು ಬರೋದ್ರಿಂದ ಏನಾಗ್ತದೆ ಅಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ ಎಷ್ಟು ಆಗ್ತಾ ಇದೆ ಅನ್ನೋದನ್ನ ನೇರವಾಗಿ ಮಕ್ಕಳು ಇದನ್ನ ವೀಕ್ಷಣೆ ಮಾಡಬಹುದು. ಈಗ ನೋಡಿ, 500ಕ್ಕೆ ಕನೆಕ್ಟ್ ಮಾಡಿದ್ದೇನೆ. ಸೊ 500ಕ್ಕೆ ಕನೆಕ್ಟ್ ಮಾಡಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹ 0.42 ವೋಲ್ಟ್ಗಳಷ್ಟು ಉತ್ಪತ್ತಿ ಆಗ್ತಾ ಇದೆ. ನೋಡಿ, 0.44 ಅಥವಾ 0.4 ಅಂತ ಅನ್ಕೊಳ್ಳೋಣ, 0.43 ಬರ್ತಾ ಇದೆ. ಸೊ 1000ಕ್ಕೆ ಇಟ್ಟಾಗ ಸುತ್ತುಗಳ ಸಂಖ್ಯೆ 1000 ಆದಾಗ ಅದೇನಾಯ್ತು, 500 ಇದ್ದು 1000 ಆಯ್ತು. ಸೊ ಇಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗಬೇಕು, ಡಬಲ್ ಆಗಬೇಕು. ನೋಡಿ, 0.4243 ಬರ್ತಾ ಇತ್ತು. ನೋಡಿ ಈಗ ಎಷ್ಟು ಬರ್ತಾ ಇದೆ ಅಂದ್ರೆ 0.79 0.8 ಬರ್ತಾ ಇದೆ, ಅಥವಾ 0.79 ಬರ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ 7579 ಬರ್ತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಸೊ 1500 ಟರ್ನ್ಸ್ಗೆ ಹೇಳ್ತೀನಿ. ಸೊ ಪ್ರೇರಿತ ವಿದ್ಯುತ್ ಪ್ರವಾಹ ಇನ್ನೂ ಸಹ ಜಾಸ್ತಿ ಆಗುತ್ತೆ. 1.16 ಬಂದು ನೋಡಿ, 1.13 ತೋರಿಸ್ತಾ ಇದೆ. ಸೊ 2000 ಸುತ್ತಿಗೆ ಇಡ್ತೀನಿ. 2000 ಸುತ್ತಿಗೆ ಇಟ್ಟಾಗ ಏನಾಗುತ್ತೆ, ಪ್ರೇರಿತ ವಿದ್ಯುತ್ ಪ್ರವಾಹ ಇನ್ನೂ ಜಾಸ್ತಿ ಆಯಿತು, 1.40 ತೋರಿಸ್ತಾ ಇದೆ. ಸೊ 2500 ಸುತ್ತಿಗಿಟ್ಟಾಗ ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗ್ತಾ ಇದೆ ಅಂದ್ರೆ 1.65 ವೋಲ್ಟ್ಗಳಷ್ಟು ವಿದ್ಯುತ್ ಪ್ರವಾಹ ಪ್ರೇರಣೆ ಆಗ್ತಾ ಇದೆ. ಅಂದ್ರೆ ಸುತ್ತುಗಳ ಸಂಖ್ಯೆ ಹೆಚ್ಚಾದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹವೂ ಸಹ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು TLM ಬಳಸಿಕೊಂಡು ಮಕ್ಕಳಿಗೆ ತುಂಬಾ ಸುಲಭವಾಗಿ ನಾವು ಬೋಧನೆ ಮಾಡಬಹುದು. ಮೈಕಲ್ ಫ್ಯಾರಡೆ ಅವರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವವನ್ನು ಆಧರಿಸಿ ಇಲ್ಲಿ ಒಂದು ಜನರೇಟರ್ ಹೇಗೆ ಕೆಲಸ ಮಾಡುತ್ತೆ, ವಿದ್ಯುತ್ ಜನಕ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ಸಹ ನಾನಿಲ್ಲಿ ಒಂದು ಸಣ್ಣ ಕಲಿಕೋಪಕರಣ ತಯಾರು ಮಾಡಿ ಅದರ ಮುಖಾಂತರ ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. ಸೊ ಇಲ್ಲಿ ನಾವು ಈಗಾಗಲೇ ಒಂದು ಪ್ರಯೋಗದಲ್ಲಿ ನೋಡುವುದು ಅದೇ ರೀತಿ ತಾಮ್ರದ ತಂತಿಯ ಸುರುಳಿ ಇದೆ ಮತ್ತು ಒಳಭಾಗದಲ್ಲಿ 2 ಪ್ರಬಲವಾದ ಕಾಂತಗಳು ಸುತ್ತು ತಿರುಗುವಂತೆ ಸುರುಳಿಯ ಒಳಭಾಗದಲ್ಲಿ ತಿರುಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಸೊ ನೋಡಿ, ಇಲ್ಲಿ ನಾನು ತಿರುಗಿಸ್ತಾ ಇದ್ದೇನೆ ಅಂತ ಇದೆ. LED ಬಲ್ಬು ಕೆಂಪು ದೀಪ ಏನಾಗ್ತಾ ಇದೆ, ಪ್ರಕಾಶಮಾನ ಬೆಳಗ್ತಾ ಇದೆ.
ಸೊ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸುರುಳಿಯ ಒಳಭಾಗದಲ್ಲಿ ಬದಲಾಗ್ತಾ ಇರತಕ್ಕಂಥ ಕಾಂತ ಕ್ಷೇತ್ರ ಏನ್ ಮಾಡ್ತಾ ಇದೆ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಸುರುಳಿಯಲ್ಲಿ ಪ್ರೇರೇಪಿಸ್ತಾ ಇದೆ. ಆ ವಿದ್ಯುತ್ ಪ್ರವಾಹದ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ LED ದೀಪ ಏನಾಗ್ತಾ ಇದೆ, ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಅದೇ ರೀತಿ ನಾವು ನೀಲಿ ಬಣ್ಣದ ದೀಪಗಳು ಸಹ ಬೆಳಗೋ ತರ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸೊ ಈ ಚಟುವಟಿಕೆಯನ್ನು ಮಕ್ಕಳು ಮಾಡಿದಾಗ ಬಹಳ ಸಂತೋಷದಿಂದ ಏನಪ್ಪಾ ಅಂದ್ರೆ ಮೈಕಲ್ ಫ್ಯಾರಡೆ ಅವರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವವನ್ನು ಅನ್ವಯಿಸಿ ಜನರೇಟರ್ ಕೆಲಸ ಮಾಡುತ್ತೆ ಅನ್ನತಕ್ಕಂಥದ್ದನ್ನ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಯೋಗ ಪಟ್ಟಿಗೆಯನ್ನು ಬಳಸಿಕೊಂಡು ನಾವು 8, 9 ಹಾಗೂ 10ನೇ ತರಗತಿಯ ಅನೇಕ ಭೌತಶಾಸ್ತ್ರದ ಪರಿಕಲ್ಪನೆಗಳನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಮಾಡಿ ತೋರಿಸಬಹುದು. ಅದರಲ್ಲಿ ಒಂದು ಅಂತ ಹೇಳಿದ್ರೆ ನಾವು ಸರಳ ವಿದ್ಯುತ್ ಮಂಡಲದ ಬಗ್ಗೆ ಮಕ್ಕಳಿಗೆ ಹೇಳ್ತೀವಿ. ಏನು ಸರಳ ವಿದ್ಯುತ್ ಮಂಡಲ ಅಂದ್ರೆ ಏನಿರುತ್ತೆ, ಅದರಲ್ಲಿ ಏನೇನು ಘಟಕಾಂಶಗಳಿರುತ್ತೆ ಮತ್ತು ಅವು ಹೇಗೆ ಅವುಗಳು ಜೋಡಿಸಲ್ಪಟ್ಟಿರ್ತವೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಒಂದು ಬ್ಯಾಟರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. 4 ಶುಷ್ಕಕೋಶಗಳನ್ನು ಬಳಸಿಕೊಂಡು ಬ್ಯಾಟರಿ ವ್ಯವಸ್ಥೆ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲೊಂದು ಸ್ವಿಚ್ ಇದೆ. ಸ್ವಿಚ್ ಜೊತೆಗೆ ಏನಪ್ಪಾ ಅಂದ್ರೆ ನಾವು ವಿದ್ಯುತ್ ಮಂಡಲದಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು ವೋಲ್ಟ್ ಮೀಟರ್, ಅಮ್ಮೀಟರ್ ಮಾಡಿಗಳನ್ನು ಬಳಸ್ಕೊಂಡಿದ್ದೇವೆ. ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ಲೋಡ್ ಇದೆ. ಲೋಡ್ ಅಂತ ಹೇಳಿದ್ರೆ ನಾವು ಯಾವ ಒಂದು ಉಪಕರಣವನ್ನು ಘಟಕವನ್ನು ಇದಕ್ಕೆ ಮಂಡಲದಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂತ. ಮತ್ತೆ ಈ ಎಲ್ಲಾ ಘಟಕಗಳನ್ನು ಏನು ಹೇಳೋದು ಘಟಕಗಳು, ಎಲ್ಲಾ ಘಟಕಗಳು ಏನಾಗಿರುತ್ತವೆ ಅಂದ್ರೆ ಸರಣಿಯಲ್ಲಿ ಜೋಡಿಸಿರ್ತವೆ. ಸರಣಿಯಲ್ಲಿ ಜೋಡಿಸಿರ್ತಕ್ಕಂಥ ಇಂತಹ ಒಂದು ಆವೃತ್ತ ಒಂದು ಘಟಕಗಳ ಒಂದು ಗುಂಪನ್ನು ನಾವೇನು ಕರಿತೀವಿ ಅಂದ್ರೆ ಸರಳ ವಿದ್ಯುತ್ ಮಂಡಲ ಅಂತ ನಾವು ಹೇಳ್ತೀವಿ. ನೋಡಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಬಹುದು. ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹರಿದು ಮೋಟರ್ ಏನಾಗುತ್ತೆ ರನ್ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಆ ಮೋಟರ್ ಬಳಸ್ಕೊಂತ ಇದೆ ಅಂತಕ್ಕಂಥದ್ದು ಸಹ ನಾವಿಲ್ಲಿ ಡಿಸ್ಪ್ಲೇ ನಲ್ಲಿ ನೋಡಬಹುದು. ನೋಡಿ 1.44 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಮೋಟರ್ ಬಳಸ್ಕೊಂತ ಇದೆ ಕೆಲಸ ಮಾಡೋದಕ್ಕೆ. ಸೊ ಇದು ಒಂದು ಸರಳ ವಿದ್ಯುತ್ ಮಂಡಲದ ಒಂದು ಪರಿಕಲ್ಪನೆ. ಈ ಒಂದು ಪ್ರಯೋಗ ಪಟ್ಟಿಗೆಯನ್ನು ಬಳಸಿಕೊಂಡು ನಾವು ಮತ್ತೊಂದು ಕಲಿಕಾ ಚಟುವಟಿಕೆಯನ್ನ ನಾವು ಮಾಡಬಹುದು. ಏನಪ್ಪಾ ಅಂತ ಹೇಳಿದ್ರೆ ರೋಧಕಗಳನ್ನ ಸಮಾನಾಂತರವಾಗಿ ಜೋಡಿಸಿದಾಗ ಮತ್ತು ಸರಣಿಯಲ್ಲಿ ಜೋಡಿಸಿದಾಗ ಫಲಿತಾರೋಧ ಏನಾಗ್ತದೆ ಮತ್ತು ಆ ಫಲಿತಾರೋಧದ ಪರಿಣಾಮವಾಗಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಸಹ ನಾವು ಮಕ್ಕಳಿಗೆ ನಾವಿಲ್ಲಿ ಕಲಿಸಬಹುದು. ನೋಡಿ, ಮೊದಲಿಗೆ ನಾನು ಏನ್ ಮಾಡಿದ್ದೇನೆ, 100 ಓಮ್ನ 3 ರೋಧಕಗಳನ್ನ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಇಲ್ಲಿ ಸಮಾನಾಂತರವಾಗಿ ಜೋಡಿಸಿದ್ದೀನಿ. ಸೊ ಇದರ ಫಲಿತಾರೋಧ ಎಷ್ಟಾಗುತ್ತೆ ಅಂದ್ರೆ 33 ಓಮ್ಗಳಷ್ಟಾಗುತ್ತೆ. ಅಂದ್ರೆ ಫಲಿತಾರೋಧ ಏನಾಯಿತು, ಕಡಿಮೆ ಆಯಿತು. ಸೊ ಕಡಿಮೆ ಆದಾಗ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾಗ್ತದೆ. ಹೆಚ್ಚಾದಾಗ ಬಲ್ಬು ಪ್ರಕಾಶಮಾನವಾಗಿ ಬೆಳಗುತ್ತೆ. ಸೊ ಅದನ್ನ ನೀವು ಇಲ್ಲಿ ಪ್ರಾಯೋಗಿಕವಾಗಿ ನೋಡಬಹುದು. ನೋಡಿ, ಸ್ವಿಚ್ ಅನ್ನು ಆನ್ ಮಾಡ್ತಾ ಇದ್ರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತೆ. ನೋಡಿ, ಬಲ್ಬು ಎಷ್ಟೊಂದು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಈಗ ನಾನು ಇದೇ ಸ್ಥಳದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಅದೇ 3 ರೋಧಕಗಳನ್ನು 100 ಓಮ್, 100 ಓಮ್ ಮತ್ತು 100 ಓಮ್ ಸಾಮರ್ಥ್ಯದ 3 ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸಿದ್ದೀನಿ. ಸೊ ಇಲ್ಲಿ ಫಲಿತಾರೋಧ ಏನಾಗ್ತದೆ ಅಂದ್ರೆ 300 ಓಮ್ ಆಗ್ತದೆ. ಅಂದ್ರೆ ಫಲಿತಾರೋಧ ಹೆಚ್ಚಾಯಿತು. ಸೊ ಫಲಿತಾರೋಧ ಹೆಚ್ಚಾದ್ರೆ ನಿಮ್ಗೆ ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಬಲ್ಬಿನ ಪ್ರಕಾಶಮಾನವಾಗಿ ಬೆಳಗಲ್ಲ, ಮಂದವಾಗಿ ಬೆಳಗುತ್ತೆ. ಅದನ್ನ ಇವಾಗ ಈ ಒಂದು ಪ್ರಯೋಗದಲ್ಲಿ ನೋಡಬಹುದು. ನೋಡಿ, ಸೊ ಬಲ್ಬ್ ಏನಾಗ್ತಾ ಇದೆ ಅಂದ್ರೆ ಹಿಂದೆ ಸಮಾನಾಂತರವಾಗಿ ಜೋಡಿಸಿದಾಗ ಎಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇತ್ತು ಅಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇಲ್ಲ. ಯಾಕೆ ಅಂದ್ರೆ ಫಲಿತಾರೋಧ ಏನೇನಾಯ್ತು, ಹೆಚ್ಚಾಯಿತು. ಹರಿತಕ್ಕಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಕಡಿಮೆ ಆಯಿತು. ಸೊ ಹಾಗಾಗಿ ಬಲ್ಬ್ ಏನಾಗ್ತಾ ಇದೆ, ಮಂದವಾಗಿ ಬೆಳಗ್ತಾ ಇದೆ. ಸೊ ನಾನು ಬೆಳಕಿನ ಅನೇಕ ಪ್ರಯೋಗಗಳನ್ನ ತರಗತಿಯಲ್ಲಿ ಮಾಡಬೇಕು. ಅದು ವಕ್ರೀಭವನ ಆಗಿರ್ಬೋದು, ಪ್ರತಿಫಲನ ಆಗಿರ್ಬೋದು, ಟಿಂಡಾಲ್ ಪರಿಣಾಮ ಆಗಿರ್ಬೋದು ಅಂದ್ಬಿಟ್ಟು ನಾವೇನ್ ಮಾಡಿದ್ದೇನೆ, ಸಾಕಷ್ಟು ಈ ಲೇಸರ್ ಒಂದು ಟಾರ್ಚ್ ಗಳನ್ನು ಬಳಸಿ ನೋಡಿದ್ದೀನಿ. ಹೊರಗಡೆ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಒಂದು ಲ್ಯಾಬ್ ಅಲ್ಲಿ ತಂದಿರತಕ್ಕಂಥ ಮಾಡಿ ನೋಡಿದ್ದೇನೆ. ಸೊ ಅವು ಬಹಳ ದಿನದವರೆಗೂ ಬಳಕೆ ಬರಲ್ಲ. ಅದಕ್ಕೋಸ್ಕರ ನನ್ನದೇ ಆದ ರೀತಿಯ ಒಂದು ಕಸ್ಟಮ್ ಲೇಸರ್ ಟಾರ್ಚ್ ಅನ್ನು ನಾನು ತಯಾರು ಮಾಡ್ಕೊಂಡಿದ್ದೇನೆ. ಸೊ ಇದಕ್ಕೆ ಹೊರಭಾಗದಲ್ಲಿ ಸ್ವಿಚ್ ಕೊಟ್ಟಿದ್ದೇನೆ. ಇಲ್ಲಿ ನನ್ನ ಲೇಸರ್ ಡಯೋಡ್ ಇದೆ. ಜೊತೆಗೆ ನಾನು ಇದರಲ್ಲಿ ಬೀಮ್ ಅನ್ನು ನಾನು ಹೆಂಗ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇನೆ. ಜೊತೆಗೆ ಹಿಂಭಾಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ರೀಚಾರ್ಜ್ ಮಾಡಬಹುದಾದ ರೀತಿಯಲ್ಲಿ ನಾನೇನ್ ಮಾಡಿದ್ದೀನಿ, ಒಂದು ಬ್ಯಾಟರಿ ಹಾಕಿ ಹಿಂದೆ ಒಂದು ಪೋರ್ಟ್ ಅನ್ನು ಸಹ ಮೈಕ್ರೋ USB ಪಿನ್ ಅನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಪೋರ್ಟ್ ರೆಡಿ ಮಾಡಿಕೊಂಡು ಸೊ ಸ್ವಲ್ಪ ಆಕರ್ಷಕವಾಗಿರಲಿ, ಮಕ್ಕಳು ಸಹ ಇದನ್ನು ಬಳಸೋ ರೀತಿ ಇರಲಿ ಅಂತ ಏನ್ ಮಾಡಿದ್ದೇನೆ, ಈ ಒಂದು ಲೇಸರ್ ಟಾರ್ಚ್ ಅನ್ನ ನಾನು ತಯಾರು ಮಾಡಿದ್ದೇನೆ. ನೋಡಿ, ಇದರ ಒಂದು ಡಾಟೆಡ್ ಒಂದು ಪಾಯಿಂಟ್ ನಿಮಗೆ ಎಷ್ಟು ಸ್ಪಷ್ಟವಾಗಿ ಈ ಕೆಂಪು ಬಟ್ಟೆ ಮೇಲೂ ಸಹ ಕಾಣ್ತಾ ಇರೋದು ನೀವು ನೋಡಬಹುದು. ಸೊ ಇದನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು ಅಂದ್ರೆ ತರಗತಿಗೆ ಪ್ರಯೋಗಗಳ ನಿರ್ವಹಣೆ ಮಾಡಬಹುದು. ಖಾಲಿ ಆಯಿತು ಅಂದ್ರೆ ಪವರ್ ಅಂತ ರಿಚಾರ್ಜ್ ಮಾಡ್ಕೋಬಹುದು. ಇಲ್ಲಿ ಪಿಷ್ಟ ಮತ್ತು ನೀರಿನ ಮಿಶ್ರಣ ತೆಗೆದುಕೊಂಡಿದ್ದೇನೆ. ಸೊ ಇದು ಒಂದು ನಿಲಂಬನ. ಇದರ ಮುಖಾಂತರ ನಾವು ಬೆಳಕನ್ನ ಹಾಯಿಸಿದಾಗ, ಕೆಂಪು ಬೆಳಕನ್ನ ಹಾಯಿಸಿದಾಗ
ಆ ಕೆಂಪು ಬೆಳಕಿನ ಪಥ ಅಂತಕ್ಕಂಥದ್ದು ಒಳಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇದನ್ನ ನಾವು ಟಿಂಡಾರ್ ಪರಿಣಾಮ ಅಂತ ಕರಿತೀವಿ. ಈ ಪ್ರಯೋಗವನ್ನು ನಾವು ಮಕ್ಕಳಿಗೆ ಅವ್ರ ಕೈಯಲ್ಲಿ ಮಾಡಿ ತೋರಿಸಿದ್ರೆ ಏನಾಗುತ್ತದೆ, ಬಹಳ ಪರಿಣಾಮಕಾರಿಯಾಗಿ ಮಕ್ಕಳು ಯಾಕೆ ಆ ಬೆಳಕಿನ ಪಥ ಕಾಣ್ತಾ ಇದೆ, ಏನು ಕಾರಣ ಅಂತಕ್ಕಂಥ ವಿಚಾರವನ್ನ ಅವ್ರೇನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಆಗ ನಾವು ಅದಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ ಅನ್ನು ಕೊಟ್ಟು, ಸೊ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಕಣಗಳ ಗಾತ್ರ ದೊಡ್ಡದಾಗಿರ್ತಕ್ಕಂಥದ್ದು. ಸೊ ದೊಡ್ಡದಾದ ಕಣಗಳು ಏನ್ ಮಾಡ್ತವೆ ಅಂದ್ರೆ ಒಂದು ಮಾಧ್ಯಮದಲ್ಲಿ ಬೆಳಕನ್ನ ಪ್ರತಿಫಲಿಸ್ತವೆ, ಅಥವಾ ಚಿದರಿಸ್ತವೆ. ಸೊ ಇದು ಟಿಂಡಾರ್ ಪರಿಣಾಮ ಅಂತ ನಾವು ಕರಿತೀವಿ ಅಂತ ಹೇಳ್ಬೋದು. ಒಂದು ಕಲಿಲದಲ್ಲಿರ್ತಕ್ಕಂತಹ ಘನ ಮಾಧ್ಯಮದ ಕಣಗಳನ್ನ ಪ್ರತ್ಯೇಕ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಸೆಂಟ್ರಿಫ್ಯೂಗೇಷನ್ ಅಂತಕ್ಕಂಥ ಒಂದು ವಿಧಾನವನ್ನು ಅನುಸರಿಸ್ತೀವಿ. ಆದರೆ ಅನೇಕ ಶಾಲೆಗಳಲ್ಲಿ ಆ ಸೆಂಟ್ರಿಫ್ಯೂಗೇಷನ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಧನದ ಕೊರತೆ ಇದೆ. ಅದಕ್ಕಾಗಿ ನಾನು ಮಾಡಿದ್ದೇನೆ, ನನ್ನದೇ ಆದಂತಹ ಒಂದು ಸೆಂಟ್ರಿಫ್ಯೂಗೇಷನ್ ಯಂತ್ರವನ್ನು ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ನಾವು 12 ವೋಲ್ಟ್ ಸಾಮರ್ಥ್ಯದ ವಿದ್ಯುತ್ ಶಕ್ತಿಯಿಂದ ಈ ಯಂತ್ರ ತಿರುಗೋ ಹಾಗೆ ಮಾಡ್ತೀವಿ. ಸೊ ತಿರುಗೋ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮಿಶ್ರಣದಲ್ಲಿರ್ತಕ್ಕಂತಹ ಒಂದು ಏನು ಕಣಗಳಿಂದ ಘನ ಮಾಧ್ಯಮದ ಕಣಗಳಿದೆಯೋ ಅವೆಲ್ಲ ಏನಾಗ್ತವೆ ಅಂದ್ರೆ ಕೆಲವೇ ಕ್ಷಣಗಳೇನಾಗ್ತವೆ ತಳದಲ್ಲಿ ಬಂದು ಕೂತ್ಕೊಂಡು ಪ್ರತ್ಯೇಕ ಆಗ್ತಕ್ಕಂಥದ್ದು ನಾವು ಇದರಲ್ಲಿ ನೋಡ್ಬೋದು. ಈಗ ನಾನು ಇದರಲ್ಲಿ ಪಿಷ್ಟ ಮತ್ತು ನೀರಿನ ಒಂದು ಕಣಗಳ ಮಿಶ್ರಣವನ್ನು ತೆಗೆದುಕೊಂಡು ಈ ಒಂದು ದ್ರಾವಣವನ್ನು ಸೇರಿಸ್ಬಿಟ್ಟು ನಾನೇನ್ ಮಾಡ್ತೀನಿ, ಈಗ ಇದಕ್ಕೆ ಈ ಮೋಟರ್ನ ಚಾಲನೆ ವಿದ್ಯುತ್ ಶಕ್ತಿಯ ಸಹಾಯದ ಚಾಲನೆ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಕೆಲವೇ ಸೆಕೆಂಡ್ಗಳು ಏನಾಗ್ತದೆ ಅಂದ್ರೆ ಆ ಒಂದು ಮಿಶ್ರಣ ಪ್ರತ್ಯೇಕ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಒಂದು 30 ಸೆಕೆಂಡ್ ಸಹ ಆಗಲಿಲ್ಲ, ಆಗಲೇ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ. ಸ್ವಿಚ್ ಆಫ್ ಮಾಡಿ ಇದು ರೆಸ್ಟ್ ಬರ್ತಾ ಇದೆ, ಚಲನೆ ನಿಲ್ಲಿಸ್ತಾ ಇದೆ. ನಿಲ್ಲಿಸಿದ ತಕ್ಷಣ ನಾನು ನಿಮಗೆ ಟೆಸ್ಟ್ ಟ್ಯೂಬ್ ತೆಗಿತೀನಿ. ನೀವು ಇದರಲ್ಲಿ ನೀರು ಮತ್ತು ವಿಲಂಬಿತ ಕಣಗಳು ಮತ್ತು ಕಲ್ಲಿನ ಕಣಗಳು ಪ್ರತ್ಯೇಕ ಆಗಿರ್ತಕ್ಕಂಥದ್ದನ್ನ ಇಡೀ ಬಣ್ಣದಲ್ಲಿ ತಳದ ಸೇರಿರ್ತಕ್ಕಂಥದ್ದು ಇದರಲ್ಲಿ ನೋಡ್ಬೋದು.